ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಎಚ್ಡಿಡಿ ಚರ್ಚೆ, ರಾಜ್ಯಸಭೆಯಲ್ಲಿ ಗದ್ಗದಿತರಾದ ದೇವೇಗೌಡ, ಸಂಸತ್ ಮೆಟ್ಟಿಲ ಮೇಲೆ ಎಡವಿದ ತರೂರ್. ಇದೆಲ್ಲ ಸುದ್ದಿ ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ಚರ್ಚೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಮಾತನಾಡಿದ್ರು. ಕರ್ನಾಟಕದ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಿದ್ರು. ನಾನು ನನ್ನ ಜೀವನದ ಅಂತ್ಯಕಾಲದಲ್ಲಿದ್ದೇನೆ. ರಾಜ್ಯಸಭೆಯಲ್ಲಿ ನನ್ನ ಅವಧಿ ಮುಗಿತಾ ಇದೆ. ನೀರಿನ ಬಗ್ಗೆ ಗಮನ ಹರಿಸಿ, ಟೇಕ್ ಕೇರ್ ಆಫ್ ಕರ್ನಾಟಕ ಅಂದ್ರು. ಇದೇ ವೇಳೆ ಕಾವೇರಿ ನದಿ ನೀರಿನ ವಿವಾದದ ಕುರಿತು ವಿಧಾನಸಭೆಯಲ್ಲಿ ನಿರ್ಣಯ ಮಂಡಿಸಿದ್ದೆ ಅಂದ್ರು. I have given an open promise. My son is in your cabinet. I am not going to make any change. Please see that the problem of the drinking water is solved. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸದನಕ್ಕೆ ಜನರಲ್ ನರವಣೆ ಅವರ ಪುಸ್ತಕ ಹಿಡಿದು ಬಂದಿದ್ರು. ಸದನದಿಂದ ಹೊರಬಂದ ಬಳಿಕ ಪ್ರತಿಕ್ರಿಯಿಸಿದ ರಾಹುಲ್ ಗಾಂಧಿ ಈ ಪುಸ್ತಕದಲ್ಲಿ ನರವಣೆ ಏನ್ ಬರೆದಿದ್ದಾರೆ ಅಂತ ವಿವರಿಸಿದ್ರು. ಚೀನಾ ಸೇನೆ ಭಾರತದ ಗಡಿ ಒಳಗೆ ಬಂದಿದ್ದಾಗ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ಗೆ ಭಾರತೀಯ ಸೇನೆ ಕರೆ ಮಾಡಿತ್ತು. ಆಗ ನಮ್ಮನ್ನ ಕೇಳದೆ ಗುಂಡು ಹಾರಿಸಬೇಡಿ ಅಂತ ರಾಜನಾಥ್ ಸಿಂಗ್ ಹೇಳಿದ್ರು ಅಂದ್ರು. ಇನ್ನು ಸದನಕ್ಕೆ ಹೋಗುವ ಮುನ್ನ ಮಾತನಾಡಿದ ರಾಹುಲ್, ಪ್ರಧಾನಿ ಮೋದಿ ಈ ವಿಚಾರದ ಬಗ್ಗೆ ಮಾತನಾಡಲು ಹೆದರ್ತಿದ್ದಾರೆ. ಅವರು ಸದನಕ್ಕೆ ಬಂದ್ರೆ ನಾನೇ ಅವರಿಗೆ ಈ ಪುಸ್ತಕ ನೀಡ್ತೇನೆ ಅಂದ್ರು. I don't think PM will have the guts to come to the Lok Sabha today, because if he comes, I'm going to give him this book. So if PM comes, I will go physically and hand him this book. ಸಂಸತ್ ಭವನದ ಮೆಟ್ಟಿಲ ಮೇಲೆ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಎಡವಿದ್ದಾರೆ. ನಿನ್ನೆ ಅಧಿವೇಶನಕ್ಕೆ ಸಂಸದ ಶಶಿ ತರೂರ್ ಭಾಗಿಯಾಗಿದ್ರು. ಕಲಾಪ ಮುಗಿಸಿಕೊಂಡು ವಾಪಸ್ ಬರುವಾಗ ಮೆಟ್ಟಿಲುಗಳ ಮೇಲೆ ಜಾರಿ ಬಿದ್ದಿದ್ದಾರೆ. ಕೂಡಲೇ ಎಸ್ಪಿ ಸಂಸದ ಅಖಿಲೇಶ್ ಯಾದವ್ ಹಿಡಿದುಕೊಂಡಿದ್ದಾರೆ. ಕೂಡಲೇ ಸಿಬ್ಬಂದಿಯೂ ಕೂಡ ಬಂದ್ರು. ಸ್ವಲ್ಪ ಹೊತ್ತು ಮೆಟ್ಟಿಲುಗಳ ಮೇಲೆ ಕುಳಿತು ಸುಧಾರಿಸಿಕೊಂಡ ತರೂರ್ ಬಳಿಕ ತಮ್ಮ ಕಚೇರಿಯತ್ತ ತೆರಳಿದ್ರು. ಅಂಡರ್ 19 ವರ್ಲ್ಡ್ ಕಪ್ ಫೈನಲ್ಗೆ ಲಗ್ಗೆ ಇಟ್ಟ ಟೀಂ ಇಂಡಿಯಾ. ಜಾರ್ಜ್ ವೈಭವ್ ಆಟಕ್ಕೆ ಅಫ್ಘಾನ್ ಧೂಳಿಪಟ. WPL ಫೈನಲ್ ಪಂದ್ಯ ಇವತ್ತು. ಸ್ನೇಹಿತೆಯರ ಮಧ್ಯೆ ಸವಾಲ್. ರೋಹಿತ್ ಕೊಹ್ಲಿ ಯಾಕೆ ವಿಶ್ವಕಪ್ ಆಡಬಾರದು ಎಂದ ಮೋದಿ. ಇದೆಲ್ಲ ಸುದ್ದಿ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. 19 ವರ್ಷದೊಳಗಿನ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತದ ಯುವ ಪಡೆ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಸೆಮಿಫೈನಲ್ನಲ್ಲಿ ಅಫ್ಘಾನಿಸ್ತಾನ ತಂಡವನ್ನ ಮಣಿಸಿದೆ. ಇಂಗ್ಲೆಂಡ್ ವಿರುದ್ಧ ಭಾರತ ವಿಶ್ವಕಪ್ಗಾಗಿ ಕಾದಾಡಲಿದೆ. ನಾಳೆ ಫೈನಲ್ ಪಂದ್ಯ ನಡೆಯಲಿದೆ. ಅಫ್ಘಾನಿಸ್ತಾನ ಕೊಟ್ಟಿದ್ದ 311 ರನ್ ಗುರಿಯನ್ನ ಭಾರತ 41 ಓವರ್ಗಳಲ್ಲೇ ಚೇಸ್ ಮಾಡಿದೆ. ಆರಂಭಿಕ ಆರನ್ ಜಾರ್ಜ್ 115 ರನ್ ಸಿಡಿಸಿ ಮಿಂಚಿದ್ದಾರೆ. ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ ವೈಭವ್ ಸೂರ್ಯವಂಶಿ 33 ಎಸೆತಗಳಲ್ಲಿ 68 ರನ್ ಸಿಡಿಸಿದ್ದಾರೆ. ವಡೋದರಾದ ಕ್ರಿಕೆಟ್ ಮೈದಾನದಲ್ಲಿ ಇಂದು WPL ಫೈನಲ್ ಪಂದ್ಯ ನಡೆಯಲಿದೆ. RCB ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಮುಖಾಮುಖಿಯಾಗ್ತಿವೆ. ಎರಡನೇ ಕಪ್ ಗೆದ್ದುಕೊಳ್ಳಲು ಸ್ಮೃತಿ ಮಂದನಾ ಪಡೆ ಕಾತುರದಿಂದ ಕಾಯ್ತಾ ಇದ್ರೆ, ಜೆಮಿಮಾ ರೋಡ್ರಿಗಸ್ ತಂಡ ಮೊದಲ ಚಾಂಪಿಯನ್ ನಿರೀಕ್ಷೆಯಲ್ಲಿದೆ. ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ 2027ರ ವಿಶ್ವಕಪ್ ಆಡೋ ಬಗ್ಗೆ ಮಹೇಂದ್ರ ಸಿಂಗ್ ಧೋನಿ ಪ್ರತಿಕ್ರಿಯಿಸಿದ್ದಾರೆ. ಮುಂಬರುವ ವಿಶ್ವಕಪ್ ಆಡ್ತಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಧೋನಿ, ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ 2027ರ ಏಕದಿನ ವಿಶ್ವಕಪ್ನಲ್ಲಿ ಯಾಕೆ ಆಡಬಾರದು? ಅವರು 30 ವರ್ಷಕ್ಕಿಂತ ಮೇಲ್ಪಟ್ಟವರು ಎಂದ ಮಾತ್ರಕ್ಕೆ ಅವರು ಆಡಲು ಸಾಧ್ಯವಿಲ್ಲ ಎಂದು ಅರ್ಥ ಅಲ್ಲ. ದೊಡ್ಡ ಪಂದ್ಯಗಳಲ್ಲಿ ಅನುಭವ ಯಾವಾಗಲೂ ಮುಖ್ಯ ಎಂದಿದ್ದಾರೆ.